ತಾಂತ್ರಿಕತೆಯಲ್ಲಿ ಸ್ಮಶಾನವನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ಸ್ಮಶಾನದಲ್ಲೇ ಜಾಸ್ತಿ ಪೂಜೆ ಮಾಡ್ತಾರೆ. ಯಾಕೆ ಸ್ಮಶಾನನೇ ಇದಕ್ಕೆ ಶ್ರೇಷ್ಠವಾಗಿರುತ್ತೆ? ಈಗ ಸ್ಮಶಾನದಲ್ಲಿ ವಾಸ ಮಾಡತಕ್ಕಂಥವನೇ ಭೈರವ ಮತ್ತು ಭೈರವಿ, ಕಾಳಿ ಮತ್ತು ರುದ್ರ. ಇವರು 4 ಜನರ ಆಧೀನದಲ್ಲಿ ಇರತಕ್ಕಂಥದ್ದು ಸ್ಮಶಾನ. ಈ ಸ್ಮಶಾನದಲ್ಲಿ ನಾವು ಯಾಕೆ ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತೀವಿ ಅಂತಂದರೆ, ಅಲ್ಲಿ ಸ್ಮಶಾನದ ವಸ್ತುಗಳನ್ನು ಯಾರಾದರೂ ತೊಗೊಂಡೋಗಿ ಮನೇಲಿ ಬಳಸ್ಲಿಕ್ಕೆ ಆಗ್ತದೆ? ಸ್ಮಶಾನದಲ್ಲಿರ್ತಕ್ಕಂಥ ಹೂ ಯಾರಾದರೂ ಬಳಸ್ತಾರ? ಸ್ಮಶಾನದಲ್ಲಿ ಸಿಗತಕ್ಕಂಥ ಬೇರು ಅಥವಾ ಮತ್ತೊಂದು ವಸ್ತುಗಳನ್ನು ತೊಗೊಂಡೋಗಿ ನೀವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲ. ನೋಡಿ, ಮನುಷ್ಯ ಎಲ್ಲವನ್ನು ಬಿಟ್ಟು ಕಡೆಗೆ ಅಲ್ಲಿ ಬರಲೇಬೇಕಾಗುತ್ತೆ. ಯಾರ ಹತ್ರ? ಶಿವನ ಹತ್ರ. ಶಿವ ಅಂತಂದರೆ ಶವ. ಶಕ್ತಿ ಸೇರಿದಾಗ ಮಾತ್ರ ಅವನು ಶಿವ ಆಗೋದು. ಆ ಶಿವ ಶಕ್ತಿ ಸೇರುವಂಥ ಜಾಗನೇ ಸ್ಮಶಾನ. ಆ ಸ್ಮಶಾನದಲ್ಲಿ ನಾವು ಯಾವಾಗ ಅವರನ್ನು ಆಹ್ವಾನ ಮಾಡಿಕೊಂಡು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿಕೊಂಡು ಅಥವಾ ನಮ್ಮ ತಂತ್ರವಿದ್ಯೆಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿ ಕೆಲವೊಂದು ಯಕ್ಷಿಣಿಯರು ಅರ್ಥಾಯ್ತಲ್ಲ, ಕೆಲವೊಂದು ಯೋಗಿನಿಯರು, ಭೈರವರು, ಕಾಳಿ, ಇಂಥ ರುದ್ರ ದೇವತೆಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ, ಅಲ್ಲಿಯ ಎನರ್ಜಿಗಳನ್ನು ನಾವು ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಸ್ಥಾನನೇ ಸ್ಮಶಾನ.